ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಸಾವನ್ನಪ್ಪಿದವರ ಆತ್ಮಕ್ಕೆ ಶಾಂತಿ ಕೋರಲು ಎಲ್ಕಲ್ ನಗರದ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ದೀಪಗಳನ್ನು ಹಿಡಿದು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಪಹಲ್ಗಾಮ್ನಲ್ಲಿ ನರಮೇಧವನ್ನು ಇವತ್ತಿನ ಈ ಒಂದು ದೃಶ್ಯ ನಮ್ಮ ರಾಷ್ಟ್ರದ ಎಲ್ಲ ಜನರು ವೀಕ್ಷಣೆಯನ್ನು ಮಾಡಕತ್ತಾರ. ನಿನ್ನೆ ನಡೆದಂಥ ಒಂದು ನರಮೇಧದಲ್ಲಿ ತಂದೆ ತಾಯಿಗಳು ಹಾಗೂ ಗಂಡ ಹೆಂಡತಿ ಮತ್ತು ಬೇರೆ ಬೇರೆ ಜನಾಂಗದ ಅಲ್ಲಿ ತಮ್ಮ ಒಂದು ಬಿಡುವಿನ ವೇಳೆಯಲ್ಲಿ ಆ ಒಂದು ಸಂತಸ ಕ್ಷಣವನ್ನು ಸಭೆಯಲ್ಲಿ ಹೋದಂಥ ಎಲ್ಲ ಅಮಾಯಕರ ಮೇಲೆ ಅಮಾನವೀಯವಾಗಿ ಒಂದು ಗುಂಡನ್ನು ಹಾರಿಸಿದಂಥ ಆ ಎಲ್ಲ ನೀಚರ ನಾವು ಇವತ್ತು ಖಂಡನೆಯನ್ನು ಮಾಡಬೇಕಾಗತ್ತ. ಯಾಕಂದ್ರೆ ಕಾಶ್ಮೀರ ಫೈಲ್ ಬಂದಾಗ ಇದೊಂದು ಪ್ರಪಗಂಡ ಅಂತ ಹೇಳಿದ್ರು. ಪುಲ್ವಾಮಾ ದಾಳಿ ಆದಾಗ ಅದು ಸುಳ್ಳು ಅಂತಂದ್ರು. ಆನಂತರ ಇವತ್ತಿನ ದಿವಸ ನರ್ಮೇಧ ನಡೆದಿದ್ದು ತಾವೆಲ್ಲರೂ ಕಣ್ಣಾರೆ ಕಂಡಿದ್ದೀರಿ. ಮತ್ತು ಅದು ಜಾತಿಯ ಸಂಬಂಧ, ನೀವು ಹಿಂದೂನೋ ಮುಸ್ಲಿಮು ಅನ್ನುವಂಥ ಕೆಲಸವನ್ನು ಸಹಿತ ಈ ದೇಶದಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ಆ ಟೆರರಿಸ್ಟ್ ಮಾಡಕತ್ತಾರ. ಅದಕ್ಕೆ ಅವರಿಗೆ ಇವತ್ತಿನ ದಿವಸ ಕಾಶ್ಮೀರಿಯಲ್ಲಿ ಎಲ್ಲರೂ ಸೇರಿ ಆ ಒಂದು ಘಟನೆಯನ್ನು ಖಂಡನೆ ಮಾಡ್ಯಾರ. ಇವತ್ತಿನ ದಿವಸ ನಾವೆಲ್ಲರೂ ಈ ಒಂದು ನಮ್ಮ ರಾಷ್ಟ್ರ ಭದ್ರ ಬುನಾದಿ ಆಗಬೇಕಾದ್ರೆ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಎಲ್ಲ ನಾವು ಹಿಂದೂಗಳಿದ್ದೀವಿ ಒಂದಾದ್ರೆ ಮಾತ್ರ ಈ ನಮ್ಮ ರಾಷ್ಟ್ರವನ್ನು ಉಳಿಯೋಕ್ಕೆ ಸಾಧ್ಯ ಐತೆ. ಇಲ್ಲಾಂದ್ರೆ ನಮ್ಗೆ ಉಳಿಗಾಲಿಲ್ಲ. ಏನೋ ಒಂದು ಸ್ಲೋಗನ್ ಇತ್ತು, ಬಾಟೆಗೆ ತೋ ಕಾಟೆಗೆ, ಏನು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹೇಳ ಅದು ನಿಜವಾಗೈತೆ. ಅದಕ್ಕೆ ನಾವು ಒಕ್ಕಟ್ಟು ಭಾಳ ಇವತ್ತಿನ ದಿವಸ ಭಾಳ ಮುಖ್ಯ ಪ್ರಮುಖ ಐತೆ. ಇವತ್ತಿನ ದಿವಸ ಇವತ್ತು ಆದಂಥ ಒಂದು ನರಮೇಧವನ್ನು ಅವ್ರು ಎಂಥ ಮನಸ್ಥಿತಿ ಉಳ್ಳೋರಾದ್ರೆ ತಮ್ಗೆಲ್ಲರಿಗೂ ಗೊತ್ತಾಗುತ್ತಾ. ಈ ಒಂದು ವಿಷಯದ ಕುರಿತು ನಮ್ಮ ನಾಡಿನಾದ್ಯಂತ ಈ ಒಂದು ಪ್ರತಿಭಟನೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಿನ್ನೆ ಏನು ಈ ದೇಶಕ್ಕೆ ಒಂದು ದೊಡ್ಡ ದುರಂತನೇ ಅನ್ಬೋದು. ಆ ಭಯೋತ್ಪಾದಕರು ಕಾಶ್ಮೀರದಲ್ಲಿ ಅಲ್ಲಿರುವ ಪ್ರವಾಸಿಗರನ್ನು ಹೆಸರು ಕೇಳಿದ ನಂತರ ಅವರ ಧರ್ಮವನ್ನು ಕೇಳಿ ಅವನ ಗುಂಡು ಹಾರಿಸುವ ಒಂದು ದುಷ್ಟ ಕೃತ್ಯವನ್ನು ಎಸಗಿದ್ದಾರೆ. ಇದಕ್ಕೂ ಮೇಲ್ಪಟ್ಟು ಅಲ್ಲೇ ಇದ್ದಂಥ ಜನ ಜೀವಕ್ಕೆ ಇನ್ನೇನು ಜೀವ ಹೋಗುತ್ತಾ ಉಳಿಸ್ಕೋಬೇಕನ್ನೋ ಒಂದು ಆಸೆಯಿಂದ ಅವರು ಒಂದು ಹೆಜ್ಜೆ ಮುಂದಿಟ್ಟು ನಾನು ಹಿಂದೂ ಅಲ್ಲ ಮುಸ್ಲ್ಮಾನ್ ಅಂತ ಹೆಸರು ಹೇಳಿದಾಗ ಅಲ್ಲಿರುವ ಜನರ ಪ್ಯಾಂಟನ್ನು ಬಿಚ್ಚಿ ಅವರು ಯಾವ ಜನಾಂಗ ಅಂತೇಳಿ ಅವ್ರ ಮರ್ಮ ಕಂಡು ಗುಂಡು ಹಾರಿಸಿದ ಅಲ್ಲಿ ಒಂದು ನೀಚ ಕೆಲಸನೂ ಮಾಡಿದ್ದಾರೆ. ಈ ನೀಚ ಕೆಲಸವನ್ನು ಆದ 2 ಗಂಟೆಯಲ್ಲಿ ಈ ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಅಲ್ಲಿ ನೆಲಕ್ಕೆ ಬಿದ್ದುವ ರಗತ ಅಣಿ ಹಾರುವ ಮುಂಚೆನೇ ಆ ಜಾಗದಲ್ಲಿ ಕಾಲಿಟ್ಟಿದ್ದಾರೆ. ಇವಾಗ ಈ ದೇಶದ ಪ್ರಧಾನಿ ಕೂಡ ಅಲ್ಲೇ ಹೋಗಿದ್ದಾರೆ. ರಕ್ತಕ್ಕೆ ರಕ್ತದಿಂದಲೇ ಉತ್ತರ ಕೊಡ್ತಾರೆ. ಮಾನ್ಯ ನರೇಂದ್ರ ಮೋದಿಜಿ ಅವರ ಮೇಲೆ ಈ ನಿವಾಸಿಗಳ ಪ್ರತಿಯೊಬ್ಬರಿಗೂ ವಿಶ್ವಾಸ ಇದೆ. ಅಲ್ಲಿ ಬಿದ್ದಿರುವಂಥ ಒಂದೊಂದು ಹನಿಗೂ ರಕ್ತಕ್ಕೂ ಕೂಡ ಅವರು ಉಗ್ರಗಾಮಿಗಳು ಅವರ ತಾಯಿಯ ಹೊಟ್ಟೆಯಲ್ಲಿ ಅಡಿಗೆ ಕುಂತರನ್ನು ಅವ್ರನ್ನ ಎಳೆದು ತಂದು ಅವರನ್ನು ಒಡೆದು ಈ ದೇಶದಲ್ಲಿ ಇರುವ ಬೀದಿ ನಾಯಿಗಳಿಗೆ ಅವರ ಕೈ ಕಾಲುಗಳನ್ನು ಹಾಕ್ತಾರೆ ಅನ್ನುವ ವಿಶ್ವಾಸವೂ ಕೂಡ ಇದೆ. ಇದರ ಜೊತೆಗೆ ಹಿಂದೂಗಳು ಎಚ್ಚೆತ್ತುಕೊಳ್ಳಬೇಕು. ಈ ದೇಶದಲ್ಲಿ ಆಂತರಿಕ ಭಯೋತ್ಪಾದಕರು ಹೆಚ್ಚಾಗಿದ್ದಾರೆ. ಯಾವ ಥರ ಆಂತರಿಕ ಭಯೋತ್ಪಾದಕರು ನಮ್ಮ ಮಧ್ಯೆ ಇದ್ದಾರೆ ಅಂದರೆ, ನೀವು ನಿನ್ನೆಯಿಂದ ಒಂದು ಮೊಬೈಲ್ ಸ್ಟೇಟಸ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಯಾರ್ಯಾರು ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡೋರಿದ್ದಾರೆ ಅಂತೇಳಿ. ಕಾಜಿಯಾದಲ್ಲಿ ಬೇರೆ ದೇಶದಲ್ಲಿ ಭಯೋತ್ಪಾದನೆ ಆಗಿ ಅಲ್ಲಿ ಎಷ್ಟೋ ಜನ ಮರಣ ಹೊಂದಿದ್ರು. ಹತ್ತಂಥ ಜನ ಅವತ್ತು ಮಿಡಿದ ಹೃದಯ ಇವತ್ತು ಯಾಕೆ ಮಿಡಿಲಿಲ್ಲ? ಯಾಕಂದರೆ ಇವರು ಕೂಡ ಭಯೋತ್ಪಾದಕ ಸಪೋರ್ಟ್ ಕೊಡೋರೆ. ಒಂದು ಕಲ್ಲಂಗಡಿ ಹಣ್ಣನ್ನು ಹೊಡೆದಾಗ ಇಡೀ ರಾಜ್ಯದ ತುಂಬ ಒಂದು ದೊಡ್ಡ ಸುದ್ದಿ ಎಬ್ಬಿಸಿ ಜನಾಂಗ ಇವತ್ತೆಲ್ಲಿ ಹೋದ್ರಪ್ಪ ಅಂದರೆ ನೀವು ಕೂಡ ಭಯೋತ್ಪಾದಕಕ್ಕೆ ಸಪೋರ್ಟ್ ಮಾಡುವವರೇ.
ನಮ್ಮ ಹಿಂದೂಗಳು ಜಾಗೃತ ಆಗಬೇಕು, ಇಂಥವ್ರನ್ನೆಲ್ಲ ದೂರ ಇಡಬೇಕು. ಯಾವ ಥರ ಅಂದರೆ ಅವರಿಂದ ವ್ಯಾಪಾರ ವಹಿವಾಟ ಎಲ್ಲವನ್ನೂ ದೂರ ಮಾಡಬೇಕು. ನಾವು ಈ ದೇಶದಕ್ಕೆ ಜಾಗೃತ ಆಗಬೇಕು, ದೇಶ ಸೇವೆ ಮಾಡಬೇಕು. ಜೊತೆಗೆ ನರೇಂದ್ರ ಮೋದಿಜಿ ಅವರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ನಿಂತು ನಾವೆಲ್ಲ ಕೆಲಸ ಮಾಡೋದು. ಕೆಲವು ನೀಚ ಸ್ವಾಮೀಜಿಗಳದವ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಧರ್ಮದ ಹೆಸರಿನಲ್ಲಿ ಕಾವಿ ತೊಟ್ಟು ನಾನು ಹಿಂದೂ ಅಲ್ಲ ಅಂತೇಳಿ ನೀಚ ಬುದ್ಧಿ ತೋರಿಸ್ತಾ ಇದ್ದಾರೆ. ಆ ಧರ್ಮ ಶ್ರೇಷ್ಠ, ಈ ಧರ್ಮ ಶ್ರೇಷ್ಠ ಅಂತ ತಮ್ಮ ಬಿಟ್ಟಿ ಪ್ರಚಾರಕ್ಕಾಗಿ ಹಿಂದೂ ಧರ್ಮನ ಇವತ್ತು ರಾಜ್ಯ ತುಂಬ ಹೇಳ್ಸಾಕತ್ತಾರೆ. ನಾನು ಇವತ್ತಿಗೆ ಆ ನಿಜಗುಣಾನಂದ ಸ್ವಾಮೀಜಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ನೀನೇನಾದರೂ ಆ ಜಾಗದಲ್ಲಿ ಇದ್ದಿದ್ರೆ ನಿನಗೂ ಕೂಡ ಅವ್ರು ಬಿಡ್ತಿದ್ದಿಲ್ಲ. ಯಾಕಂದರೆ ನಿನ್ನ ಬಟ್ಟಿ ಕೂಡ ಎತ್ತಿ ನೋಡಿ ನೀ ಹೇಳ್ಬೋದಿತ್ತು, ನಾನು ಅಲ್ಲೆಲ್ಲ ನಿಮ್ಮ ಜನಾಂಗಕ್ಕೆ ಸಪೋರ್ಟ್ ಮಾಡ್ತೀನಪ್ಪ, ನಾನು ನಿಮ್ಮ ಧರ್ಮನ ಒಪ್ತೀನಿ ಅಂತ ಹೇಳಿದ್ರು ಕೂಡ ನಿನಗೂ ಬಿಡ್ತಿದ್ದಿಲ್ಲ. ಯಾಕಂದರೆ ನಿನ್ನ ಹೆಸರಿನಲ್ಲೇ ಇದೆ ನಿಜಗುಣಾನಂದ ಅಂತ ಹೆಸರಿದ್ದಾಗ ನಿನ್ನ ತಲೆಗೆ ಹೊಡಿತಿದ್ರು. ಹಾಗಾಗಿ ನಿಮ್ಮಂಥ ಹಲಕಟ್ಟು ಸ್ವಾಮಿಗಳಿಂದ ನಮ್ಮ ಜನಾಂಗ ಕೂಡ ಸ್ವಲ್ಪ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದೀರಿ. ಸ್ವಾಮೀಜಿಗಳಂದರೆ ಎಲ್ಲಿ ಯಾವ ಹುಡುಗರು ದುಷ್ಟ ಚಟಕ್ಕೆ ಬಲಿ ಆಗ್ತಾ ಇರ್ತಾರೆ ಅವ್ರನ್ನ ಜಾಗೃತ ಮಾಡಿಸುವ ಕೆಲಸ ಆಗಬೇಕು, ಬಡತನ ನಿರ್ಮೂಲನೆ ಮಾಡುವ ಕೆಲಸ ಆಗಬೇಕು, ಈ ಧರ್ಮ ಸಮಾಜನ ಜಾಗೃತ ಮಾಡುವ ಕೆಲಸ ಆಗಬೇಕು. ಅದನ್ನೆಲ್ಲ ಬಿಟ್ಟು ಯಾರು ಪೂಜೆ ಮಾಡ್ತಾರ, ಪುನಸ್ಕಾರ ಮಾಡ್ತಾರ, ಆ ದೇವರು ಶ್ರೇಷ್ಠ ಅಲ್ಲ, ಈ ದೇವರ ಶ್ರೇಷ್ಠ ಅಲ್ಲ ಅಂತೇಳಿ ನಿಮ್ಮ ಕೀಳಮಟ್ಟದ ಬುದ್ಧಿಗೆ ಇಂಥ ಭಯೋತ್ಪಾದಕರು ನೀವೇ ಮೇನ್ ಸಪೋರ್ಟ್ ಮಾಡೋರು. ನೀವು ಕೂಡ ಈ ಒಂದು ಕೆಟ್ಟ ಘಟನೆಯಿಂದ ಎಚ್ಚೆತ್ತುಕೊಳ್ಳಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಈ ಭಯೋತ್ಪಾದನೆ ಮಟ್ಟ ಹಾಕ್ಬೇಕಂದ್ರೆ ಭಯೋತ್ಪಾದಕರಿಗೆ ಯಾರೇ ಸಪೋರ್ಟ್ ಮಾಡ್ತಾರ ಅವರೆಲ್ಲರನ್ನು ಅವರ ಜೊತೆಗೆ ವ್ಯಾಪಾರ ವಹಿವಾಟ ಸಂಬಂಧವು ಕೂಡ ಕಡಿತವನ್ನು ಇವತ್ತಿಂದ ನಾವು ಮಾಡಬೇಕು. ಅವರ ಆ ಹಣೆ ರಕ್ತಕ್ಕೂ ಬೆಲೆ ಸಿಗಬೇಕಂದ್ರೆ ಅಂಥ ಜನಾಂಗನ ನಾವು ದೂರ ಇಡಬೇಕೆಂದು ನನ್ನ ಮಾತನ್ನು ಮುಗಿಸ್ತೀನಿ. ಪಹಲ್ಗಾಮ್ದಲ್ಲಿ ನಡೆದಂಥ ಹೀನ ಕೃತ್ಯ ಜಗತ್ತಿನಲ್ಲಿ ಎಲ್ಲಿ ಇಸ್ಲಾಂ ಐತಿ ಅಲ್ಲಿ ಭಯೋತ್ಪಾದನೆ ಐತಿ ಅಂತಂದು ಹೇಳ್ತಾರೆ. ಅದು ಮತ್ತೊಮ್ಮೆ ಅವರು ಸಾಬೀತುಪಡಿಸಿದರು. ನಾವು ಈ ಜಾತಿ ಜನಗಣತಿ ಅಂಥದಿಂಥದಂತ ಹೇಳಿ ನಾವು ಬರೀ ಇದ್ರಾಗ ಹೊಂಟ್ಬಿಟ್ಟಿವಿ. ಆದರೆ ಅವ್ರು ನಿನ್ನೆ ಮಾಡಿದಂಥ ಕೃತ್ಯ ಎಂಥದಂತಂದ್ರೆ ಯಾವ ಜಾತಿ ಅಂತಂದು ಕೇಳಿಲ್ಲ ಅವರು. ನೀ ಹಿಂದೂ ಅಂಥೇಳಿ ಬಡ ಅವನಿಗೆ ಗುಂಡು ಹಾರಿಸಿ ಇದು ಮಾಡಿದ್ದಾರೆ. ಅವ್ರ ಅರ್ಧಾಂಗಿನಿಯವರು ಏನು ಕೇಳಿದ್ದಾರೆ, ನನ್ನೂ ಹೊಡೆದು ಬಿಡು, ನೀ ಯಾಕೆ ಬಿಡ್ತೀಯ ಅಂತ ಕೇಳಿದಾಗ ಮೋದಿಗೆ ಹೋಗಿ ಹೇಳು ಅಂತಂದು ಅಷ್ಟು ಧೈರ್ಯವಾಗಿ ಮಾತಾಡಿದಾರಲ್ಲ. ಮೋದಿ, ಅಮಿತ್ ಶಾ, ಆಮೇಲೆ ರಾಜನಾಥ್ ಸಿಂಗ್ ಇವ್ರು ಯಾರು ಅವ್ರನ್ನ ಹಾಗೆ ಬಿಡಂಗಿಲ್ಲ. ಆದರೆ ಆ ಕುಟುಂಬಕ್ಕಾದಂಥ ನಷ್ಟವನ್ನು ನಾವು ಅವರಿಗೆ ಸಾಂತ್ವನ ಹೇಳಬೇಕಾಗಿದೆ. ಯೋಗಿ ಆದಿತ್ಯನಾಥ್ ಅವ್ರು ಹೇಳಿದರು ಬಟಂಗೆ ತೋ ಕಟ್ಟಂಗೆ ಅಂತಂದು. ಅದನ್ನೇ 150 ವರ್ಷದ ಹಿಂದೆ ರಾಣಿ ಕಿತ್ತೂರು ಚೆನ್ನಮ್ಮ ಹೇಳಿದರು, ಹಿಡಿ ಆದರೆ ಉಳಿತೀವಿ, ಬಿಡಿ ಆದರೆ ಸಾಯ್ತೀವಿ ಅಂತಂದು. ಅದನ್ನು ಇವತ್ತು ನಾವು ನೆನೆಸ್ಕೋಬೇಕಾಗಿದೆ. ನಾವೆಲ್ಲರೂ ಒಗ್ಗಟ್ಟಿಂದ ಜಾತಿ ಪಂಥ ಅದನ್ನೆಲ್ಲ ಮರೆದು ನಾವೆಲ್ಲರೂ ಹಿಂದೂ ಅಂತಂದರೆ ನಮ್ಮ ದೇಶಕ್ಕೆ ಇನ್ನೂ 100 ವರ್ಷ ಬಾಳಿದೆ. ಇಲ್ಲ ಅಂತಂದರೆ ನಾವು ಹಿಂಗೆ ಇದಾಗಿ ಇವತ್ತು ಕಾಶ್ಮೀರದಾಗ ಅದಾರೆ, ಬಂಗಾಳದಾಗ ನಡೆದೈತಿ, ಕೇರಳದ ನಡೆದೈತಿ, ನಾವಿಲ್ಲಿ ನಡುವೆ ಆರಾಮದೀವಿ ಅಂತಂದು ನಾವು ಕುಂತೀವಿ ಅಂತಂದರೆ ನಡೆಯಂಗಿಲ್ಲ. ನಾವು ಉಗ್ರವಾಗಿ ಹೋರಾಟ ಮಾಡಬೇಕು. ಅಂಥ ಹೀನ ಕೃತ್ಯವನ್ನು ಮಾಡಿದಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕಂತ ಹೇಳಿ ನಾವು ಇವತ್ತಿನ ದಿವಸ ಈ ಶಾಂತಿಯುತವಾದಂಥ ಮೌನಾಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಕ್ ನಾ ಬಯಸ್ತೇನೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.